ಚಾಮರಾಜನಗರ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು, ಗುಂಡ್ಲುಪೇಟೆ ತಾಲೂಕಿನಲ್ಲಿ ಶೇಕಡಾ 95ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೆಳೆಯಲಾಗಿದೆ. ಉಳಿದಂತೆ ಯಳಂದೂರು, ಕೊಳ್ಳೇಗಾಲ, ಹನೂರು ತಾಲೂಕುಗಳಲ್ಲೂ ಸೂರ್ಯಕಾಂತಿ ಬೆಳೆಯಲಾಗಿದೆ. ಇದೀಗ ಬೆಳೆ ಕಟಾವಿಗೆ ಸಿದ್ಧವಾಗಿದ್ದು, ರೈತರು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮಲ್ಲಿ ಡಿಡಿ ನ್ಯೂಸ್ನೊಂದಿಗೆ ರೈತ ಮಹದೇವಸ್ವಾಮಿ 2 ಎಕರೆ ಜಮೀನಿನಲ್ಲಿ ಸೂರ್ಯಕಾಂತಿ ಬೆಳೆದಿದ್ದು, ಈ ಬಾರಿ ಉತ್ತಮ ಇಳುವರಿ ದೊರಕಿದೆ. ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯುವ ಮೂಲಕ ರೈತರಿಗೆ ನೆರವಾಗಬೇಕು ಎಂದು ಮನವಿ ಮಾಡಿದರು. ಶೀಘ್ರದಲ್ಲಿ ಒಂದು ಖರೀದಿ ಕೇಂದ್ರಗಳನ್ನು ತೆರೆಯೋದ್ರ ಮೂಲಕ ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಈ ಮೂಲಕ ತಮ್ಮನ್ನ ಸರ್ಕಾರವನ್ನ ಕೇಳ್ಕೊತಾ ಇದ್ದೀವಿ. ಸುತ್ತಮುತ್ತ ಮತ್ತೋರ್ವ ರೈತ ನಾಗ, ಈ ಬಾರಿ ಹೆಚ್ಚು ಮಳೆಯಾಗಿದ್ದು ಉತ್ತಮ ಇಳುವರಿ ಬಂದಿದೆ, ಹೆಚ್ಚಿನ ಆದಾಯದ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ನಮ್ಮ ಸೂರ್ಯಕಾಂತಿಗೆ ಒಳ್ಳೆ ಇಳುವರಿ ಬಂದದ, ಮಳೆ ಇದ್ರಾಯ ಒಳ್ಳೆ ಹೆಚ್ಚಕಲ್ ಕೊಟ್ಟು ಇದು ಮಾಡಿಕೊಟ್ಟಾನ. ನಮ್ಮ ರೈತರಿಗೆ ಈ ಸೂರ್ಯಕಾಂತಿಯನ್ನು ಬೆಳೆದೇಮೆ ಚಂದ ಆಗದ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಅಬೀದ್ ಎಸ್ಎಸ್, ಜಿಲ್ಲೆಯಾದ್ಯಂತ ಒಟ್ಟು 1,000 ಎಕರೆ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆದಿದ್ದು ಕಟಾವಿಗೆ ಸಿದ್ಧವಾಗಿದೆ. ಈ ಬಾರಿ ಸೂರ್ಯಕಾಂತಿಯ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದ್ದು, ಇದರಿಂದ ರೈತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಮುಖ್ಯವಾಗಿ ಇದರಲ್ಲಿ 11,800 ಹೆಕ್ಟೇರು ಗುಂಡ್ಲುಪೇಟೆ ತಾಲೂಕು ಒಂದರಲ್ಲೇ ಬರುತ್ತೆ. ಅದು ಬಿಟ್ಟರೆ 1,000 ಹೆಕ್ಟೇರು ಚಾಮರಾಜನಗರ ಜಿಲ್ಲೆಯಲ್ಲಿ ಬಿತ್ತನೆ ಆಗಿದೆ. ಅದು ಬಿಟ್ಟರೆ ಹನೂರು ಪ್ರದೇಶದಲ್ಲಿ 220 ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ಬಿತ್ತನೆ ಆಗಿದೆ.